ಮನ್ನಾಖೇಳಿ ಕೊಲೆ ಪ್ರಕರಣ ಆರೋಪಿಗಳು 3 ಗಂಟೆಯೊಳಗೆ ಬಂಧನ. ಬೀದರ್ ಜಿಲ್ಲಾ ಪೊಲೀಸರಿಂದ ಶ್ಲಾಘನೀಯ ಕಾರ್ಯಾಚರಣೆ. ಬೀದರ್ ಮಚ್ಚಿನಿಂದ ಹೊಡೆದು ವ್ಯಕ್ತಿ ಕೊಲೆ ಪ್ರಕರಣದ 4 ಆರೋಪಿಗಳು 3 ಗಂಟೆಯೊಳಗೆ ಬಂಧಿಸಿ ನ್ಯಾಯಾಂಗ ಬಂಧನ ಒಪ್ಪಿಸಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾಹಿತಿ ನೀಡಿದರು. ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚುಡ್ಗುಪ್ಪ ತಾಲೂಕಿನ ಮನ್ನಾಖೇಳಿ ಗ್ರಾಮದಲ್ಲಿ ಅಕ್ಟೋಬರ್ 2ರಂದು ನಡೆದ ಗಣಪತಿ ವೈಜನಾಥ್ ವಘೇರ್ 34 ಅವರ ಕೊಲೆ ಪ್ರಕರಣದ ಆರೋಪಿಗಳನ್ನು ಮನ್ನಾಖೇಳಿ ಠಾಣೆ ಪೊಲೀಸರು ಕೇವಲ 3 ಗಂಟೆಯೊಳಗೆ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣವು ಮನ್ನಾಖೇಳಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ 2ನೇ ಅಕ್ಟೋಬರ್ರಂದು ರಾತ್ರಿ 1ರಿಂದ ಬೆಳಗ್ಗೆ 5 ಗಂಟೆಯ ವೇಳೆಯಲ್ಲಿ ವಿಜಯ್ ಮೆಕ್ಯಾನಿಕ್ ಅಂಗಡಿಯ ಹತ್ತಿರ ನಡೆದಿತ್ತು. ಕೊಲೆಯಾದ ಗಣಪತಿ ವಘೇರ್ ಮನ್ನಾಖೇಳಿ ಗ್ರಾಮದ ನಿವಾಸಿಯಾಗಿದ್ದು, ವೃತ್ತಿಯಿಂದ ಡ್ರೈವರ್ ಆಗಿದ್ದರು ಎಂದರು. ಮನ್ನಾಖೇಳಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 115/2025 ಕಲಂ 103135 BNS 2023 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ತಕ್ಷಣವೇ ನನ್ನ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಚಂದ್ರಕಾಂತ್ ಪೂಜಾರಿ ಹಾಗೂ ಹುಮ್ನಾಬಾದ್ ಉಪಾಧೀಕ್ಷಕ JS ನ್ಯಾಮೇಗೌಡರ್ ವಿಶೇಷ ತನಿಖಾ ತಂಡವನ್ನು ರಚಿಸಲಾಯಿತು. ಈ ತಂಡವನ್ನು CPI GM ಪಾಟೀಲ್, ಪ್ರಭಾರಿ CPI ಚುಡ್ಗುಪ್ಪ, PSI ಮಹೇಂದ್ರ ಕುಮಾರ್ ಮನ್ನಖೇಳಿ, PSI ನಿಂಗಪ್ಪ ಮಣ್ಣೂರ್ ಬೇಮಳಖೇಡ ಅವರ ಹಾಗೂ ಪೊಲೀಸ್ ಸಿಬ್ಬಂದಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ತ್ವರಿತ ತನಿಖೆ ಹಾಗೂ ಪತ್ತೆ ಕಾರ್ಯಾಚರಣೆಯ ಫಲವಾಗಿ 4 ಆರೋಪಿಗಳನ್ನು ಪ್ರಕರಣ ದಾಖಲಾಗಿದ್ದ 3 ಗಂಟೆಯೊಳಗೆ ಬಂಧಿಸಲಾಯಿತು ಎಂದು ತಿಳಿಸಿದ್ದರು. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ್ದ ಆಯುಧಗಳು ಹಾಗೂ ಮೋಟಾರ್ ಸೈಕಲ್ ವಶಪಡಿಸಿಕೊಂಡು 4 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಪ್ರಕರಣದಲ್ಲಿ ಭಾಗಿಯಾಗಿರುವ ಮತ್ತೊಬ್ಬ ಆರೋಪಿ ಶೀಘ್ರದಲ್ಲಿ ಬಂಧನಕ್ಕೊಳಗಾಗುವ ಸಾಧ್ಯತೆ ಇದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬೆಳಗ್ಗೆ 1 ಗಂಟೆಯಿಂದ 5 ಗಂಟೆ ಮಧ್ಯ ನಮ್ಮ ಮನ್ನಾಖೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕೊಲೆ ಆಗಿದೆ. ಗಣಪತಿ ಅಂತ ಸುಮಾರು 34 ವರ್ಷದ ವ್ಯಕ್ತಿ, ಲೋಕಲ್ ಪರ್ಸನ್ ಕೊಲೆ ಆಗಿರ್ತಾನೆ. ತಕ್ಷಣ ಪ್ರಕರಣ ದಾಖಲೆ ಮಾಡಿಕೊಂಡು ವಿತಿನ್ 3 hours ನಮ್ಮ ಪೊಲೀಸರು ಆರೋಪಿಗಳನ್ನು ಹಿಡಿದಿದ್ದಾರೆ. ಆರೋಪಿಗಳಲ್ಲಿ 4 ಜನರು ಮುಖ್ಯವಾಗಿ ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ ಅಂತ ನಮಗೆ ಮಾಹಿತಿ ಬರುತ್ತದೆ. ಅದರಲ್ಲಿ ಒನ್ ಆಫ್ ದ ಅಕ್ಯೂಸ್ಡ್ ಈ ಹಿಂದೆ ಡಿಸೀಸ್ಡ್ ಫ್ಯಾಮಿಲಿಯಲ್ಲಿ ಇದ್ದ ಒಬ್ಬ ಹುಡುಗಿಯೊಟ್ಟಿಗೆ ಸ್ನೇಹವನ್ನು ಬೆಳೆಸಿದ್ದಾನನ್ನೋ ವಿಷಯದಲ್ಲಿ ಡಿಸೀಸ್ಡ್ ಆಗಿರುವ ಗಣಪತಿ ಇವರಿಗೆ ಸ್ವಲ್ಪ ಜೋರಾಗಿ ವಾರ್ನಿಂಗ್ ಕೊಟ್ಟಿದ್ದ ಸಂದರ್ಭ ಆ ವಿಷಯ ನಮ್ಮ ಗಮನಕ್ಕೆ ಬಂತು. ಅದನ್ನು ಮನಸ್ಸಲ್ಲಿಟ್ಕೊಂಡು ವೈಷಮ್ಯವನ್ನು ಬೆಳೆಸ್ಕೊಂಡು ಒಂದು 3-4 ಹುಡುಗರನ್ನು ಸೇರಿಸ್ಕೊಂಡು ಕೃತ್ಯ ನಡೆದಿದ್ದ ದಿನ ಪೆಟ್ರೋಲ್ ಬಂಕ್ಗೆ ಹೋಗಿರ್ತಾರೆ ಪೆಟ್ರೋಲ್ಗೋಸ್ಕರ. ಅಲ್ಲೇ ಕೆಲಸ ಮಾಡ್ತಿರುವ ಗಣಪತಿ ಇವನನ್ನು ನೋಡಿ ಪೆಟ್ರೋಲ್ ಬಂಕಲ್ಲಿ ಸಿಗರೆಟ್ ಸೇರ್ತಾ ಇರೋದನ್ನು ಗಮನಿಸಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಮತ್ತೊಂದು ಸರಿ ಅವ್ರಿಗೆ ಜೋರಾಗಿ ಹೇಳ್ತಾನೆ. ಈ ಹಿಂದೆ ನಡೆದಿದ್ದ ಘಟನೆಯನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀವರು ಮತ್ತೊಂದು ಸರಿ ಈ ರೀತಿ ಅವ್ರಿಗೆ ಜೋರಾಗಿ ಮಾತಾಡಿದ್ದಾನಂತ ಮತ್ತಷ್ಟು ವೈಷಮ್ಯವನ್ನು ಬೆಳೆಸ್ಕೊಂಡು ನೈಟ್ ಈ ವ್ಯಕ್ತಿಯನ್ನು ಫಾಲೋ ಮಾಡಿಕೊಂಡು ಸುಮಾರು ತನ್ನ ಮನೆಗೆ ಹತ್ತಿರ ಹೋಗುವ ದಾರಿಯಲ್ಲಿ ವೆಯ್ಟ್ ಮಾಡಿ ನೋಡಿ ಈ ವ್ಯಕ್ತಿಯನ್ನು ಸ್ಟಾಪ್ ಮಾಡಿ ಅಲ್ಲೇ ಒಂದು ಆಯುಧವನ್ನು ಶಾರ್ಪ್ ವೆಪನನ್ನು ಯೂಸ್ ಮಾಡಿ ಅಲ್ಲೇ ಸ್ಪಾಟಲ್ಲಿ ಕೊಲೆ ಮಾಡಿರ್ತಾರೆ 4 ಜನರು. ಕೊಲೆ ಮಾಡಿದ ತಕ್ಷಣ ಆರೋಪಿಗಳು ಅಲ್ಲಿಂದ ಓಡಿ ಹೋಗಿರ್ತಾರೆ. ನಮ್ಮ ಪೊಲೀಸರೆಲ್ಲರೂ ವರ್ಕೌಟ್ ಮಾಡಿ ಆರೋಪಿಗಳನ್ನು ವಿತಿನ್ 3 hours ಮಾರ್ನಿಂಗ್ 10 o'clock ಒಳಗಡೆ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎಲ್ಲ ಆರೋಪಿಗಳನ್ನು. ಎಲ್ಲರೂ ಒಂದೇ ಊರವರಿದ್ದಾರೆ. ಇವರಿಗೆ ಹಳೆ ಪರಿಚಯನೂ ಇದೆ. ಸೊ ಈ ಹಿಂದೆ ಘಟನೆಗಳು ಕೂಡ ಆಗಿದ್ದಾವೆ ಆರೋಪಿಗೂ ಮತ್ತು ಡಿಸೀಸ್ಗೂ ಮಧ್ಯೆ ಕೂಡ. ಸೊ ಬರ್ತಾ ಬರ್ತಾ ಇವ್ರದ್ದು ವೈಷಮ್ಯ ಬೆಳ್ಕೊಳ್ತಾ ಬಂದಿದೆ. ಅದು ಬಹಳ ಹಳೆ ವಿಷಯ, ಬಟ್ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಬೆಳೆಸ್ಕೊಂಡಿದ್ದಾರೆ. ಡಿಸೀಸ್ಡ್ ಫ್ಯಾಮಿಲಿಗೆ ಸ್ವಲ್ಪ ರಿಲೇಷನ್ದಲ್ಲಿ ಬರ್ತಾರೆ ಅವರು. ಕೊಲೆ ಮಾಡುವಂಥ ವ್ಯಕ್ತಿಗಳು ಆಲ್ಮೋಸ್ಟ್ ಆಲ್ ಸೇಮ್ ಕಾಸ್ಟ್. ಒಬ್ಬರಿಬ್ಬರು ಬಿಟ್ಟು ಎಲ್ಲರೂ ಒಂದೇ
ಕಮ್ಯುನಿಟಿ ಅವರಾಗಿದ್ದಾರೆ. ಏನು ಮತ್ತೆ ಪ್ಲಾನ್ ಏನೋ ಮಾಡಿದ್ರೆ ಸರ್, ಚಾಕು ಎಲ್ಲ ಇಟ್ಕೊಂಡಿದ್ದಾರೆ, ಚಾಕು ನೈಟು ಟ್ರಿಗರಿಂಗ್ ಆಗಿದೆ, ಅಲ್ಲೆಲ್ಲ ಪ್ರವೋಕ್ ಆಗಿದೆ. ಈ ಹಿಂದೆ ಇದ್ದ ಘಟನೆಗಳನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಓವರ್ ಪೀರಿಯಡ್ ಆಫ್ ಜಸ್ಟ್ ಲಾಸ್ಟ್ ನೈಟ್ ಒಂದು 1 hour 2 hours ಅಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅವರು. ಇದಕ್ಕೆ ಬಹಳಷ್ಟು ದೊಡ್ಡ ಪ್ಲಾನಿಂಗ್ ಅದೇನೂ ಇಲ್ಲ. ಹಳೆಯ ವೈಷಮ್ಯಗಳಿತ್ತು ಆ್ಯಂಡ್ ಸಮಯ ಟ್ರಿಗರಿಂಗ್ ಆಗಿ ಬಂದಿದೆ ಅಷ್ಟೇ. ಈ ಕೊಲೆ ಆದವ ರಾಜಕೀಯದಾಗ ಏನೋ ಓಡಾಟ ಹೋಗ್ತಿದ್ದೆ ಸರ್, ರಾಜಕೀಯ ಕೊಲೆ ಆದವನು ಜಸ್ಟ್ ಒಂದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಆವಾಗ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಈ ವ್ಯಕ್ತಿಗೆ ಯಾವುದೇ ರೀತಿಯ ರಾಜಕೀಯ ಹಿನ್ನೆಲೆ ಇಲ್ಲ. ಜಿಲ್ಲೆ